ಮಹಾಯುದ್ಧ ಆರಂಭ ಆಗಿ 38 ದಿನಗಳಾಗ್ತಾ ಬಂದಿದೆ. ಇನ್ನೂ ಕೂಡ ಯುದ್ಧ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಮತ್ತೊಂದು ಕಡೆ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ. 38 ದಿನಗಳ ಮಹಾಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಸರಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ಕಾರಣ ಮಾತುಕತೆ ಅಂತ ಹೇಳಿ ಮಾತುಕತೆಗಳ ವಿಚಾರಗಳು ನಡೀತಾನೆ ಇದೆ ಹಲವು ದಿನಗಳಿಂದಲೂ ಕೂಡ. ಕದನ ವಿರಾಮ ಸೂತ್ರ ಈಗ ರೆಡಿ ಆಗಿದೆ. ಆದ್ರೆ ಒಪ್ಕೊಳ್ಳೋರು ಯಾರು? ಈಗ ಇರಾನ್ ಒಪ್ಕೊಳ್ಳುತ್ತಾ ಈ ವಿಚಾರದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಜೊತೆಗೆ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಬಾರಿ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈಗ 3ನೇ ಡೆಡ್ಲೈನ್ 6ನೇ ತಾರೀಕುವರೆಗೂ ಅಂತ ಹೇಳಿ ಒಂದ್ಸಲ ಆಯ್ತು. ಅದಕ್ಕಿಂತ ಮುಂಚೆ 48 ಗಂಟೆಗಳ ಡೆಡ್ಲೈನ್ ಕೊಟ್ಟರು. ಆ ನಂತರ 2ನೇ ಬಾರಿಗೆ 6ನೇ ತಾರೀಕು ಅಂತ ಹೇಳಿದ್ದು. ಈಗ ಮಂಗಳವಾರ 8 ಗಂಟೆವರೆಗೂ ಅನ್ನುವಂತಹ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮಂಗಳವಾರದ ಮೆಸೇಜ್ ಏನು? ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಕದನ ವಿರಾಮ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆಗ್ಲಿ ಅನ್ನುವಂತಹ ಆಶಯ ಎಲ್ಲಾ ದೇಶಗಳದ್ದು. ಇರಾನ್ ಜೊತೆಗೆ ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಕೊನೆಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗೆ ಹಲವು ಬಾರಿ ಇಂತಹ ಮಾತುಕತೆಗಳು ಒಂದಷ್ಟು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗಿತ್ತು. ಇದೀಗ ಕದನ ವಿರಾಮ ಘೋಷಣೆ ಆಗತ್ತಾ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾದಂತಹ ಸಂದರ್ಭ. ಕಾರಣ ಈಗ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ನಡೆಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಆರಂಭ ಆಗಿ ಯುದ್ಧ 38 ದಿನಗಳಾಗಿದೆ. ಯುದ್ಧಗಳು ನಡೀತಾನೆ ಇದೆ. ಕದನ ವಿರಾಮ ಶಾಂತಿಯ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಯುದ್ಧಗಳು ಆಗಿದ್ದನ್ನ ಕೂಡ ನಾವು ಇಷ್ಟು ದಿನಗಳಲ್ಲಿ ನೋಡಿದ್ದೀವಿ. ಆದ್ರೆ ಈ ಸಲ ಒಂದು ಸರಿಯಾದಂತಹ ಕದನ ವಿರಾಮದ ಮಾತುಕತೆಗಳು ಆಗತ್ತಾ ಅನ್ನುವ ಪ್ರಶ್ನೆ ಇದೆ. ಇರಾನ್ ಮತ್ತು ಇಸ್ರೇಲ್ ಹಾಗೇನೆ ಅಮೆರಿಕದ ಮುಂದೆ ದ್ವಿಸೂತ್ರವನ್ನ ಕೂಡ ಇಡ್ಲಾಗಿದೆ. ಆ ದ್ವಿಸೂತ್ರವನ್ನ ಒಪ್ಪಿಕೊಳ್ಳತ್ತಾ ಇರಾನ್? ಅದಕ್ಕೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಯಾಕಂದ್ರೆ ಎಷ್ಟೇ ಮಾತುಕತೆಗಳು ಆದ್ರೂ ಕೂಡ ಇರಾನ್ ತಾನು ಬಗ್ಗಿದ್ದನ್ನ ನಾವು ನೋಡೇ ಇಲ್ಲ. ಮತ್ತೆ ನನ್ನನ್ನ ಎಲ್ಲಿವರೆಗೂ ಕೂಡ ಈ ರೀತಿಯಾಗಿ ನಾಶಪಡಿಸಿದ್ರು ನಾವು ಅದನ್ನ ಸರ್ವನಾಶ ಮಾಡಿಯೇ ಸಿದ್ಧ ಅಂತ ಹೇಳಿದ್ದು. ಅಷ್ಟು ಮಾತ್ರ ಅಲ್ಲ, ಆ ಯುದ್ಧವನ್ನ ಆರಂಭ ಮಾಡಿದ್ದು ನೀವು, ಮುಗಿಸೋದು ನಾವು ಅಂತ ಇರಾನ್ ಹೇಳ್ಕೊಂಡೇ ಬಂದಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಪಾಕಿಸ್ತಾನ, ಈಜಿಪ್ಟ್, ಟರ್ಕಿ ಮಧ್ಯಸ್ಥಿಕೆಯಡಿ ಸಂಧಾನ ನಡೆಯುತ್ತೆ ಇದೆ. ಆದ್ರೆ ಆ ಒಂದು ಸಂಧಾನ ಸಕ್ಸಸ್ ಆಗುತ್ತಾ? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರ ಸಂಪರ್ಕವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಒಂದು ರೀತಿಯಲ್ಲಿ ಮಾತುಕತೆಯೂ ಕೂಡ ಕೆಲವು ಆಗಿದೆ ಅನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆ. ವಾಷಿಂಗ್ಟನ್ ಹಾಗೆಯೇ ಟೆಹರಾನ್ಗೆ ಈಗಾಗಲೇ ಸಂಧಾನದ ಸೂತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಅಮೆರಿಕ ಅದೇ ರೀತಿಯಾಗಿ ಈಗಾಗಲೇ ಇರಾನ್ಗೆ. ಆದ್ರೆ ಆ ಎರಡು ಸಂಧಾನ ಸೂತ್ರಗಳು ದ್ವಿಸೂತ್ರ ಇದೆಯಲ್ಲ, ಅದನ್ನ ಒಪ್ಪಿಕೊಳ್ಳತ್ತಾ ಅನ್ನೋದು ಇವತ್ತು ಸಂಜೆ ಅಥವಾ ಮಧ್ಯರಾತ್ರಿ ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಮಾತುಕತೆ ಸಕ್ಸಸ್ ಆದ್ರೆ, ಇದನ್ನ ದೇಶಗಳು ಒಪ್ಪಿಕೊಂಡ್ರೆ ಟ್ರಂಪ್ ಘೋಷಣೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಪೋಸ್ಟ್ ಅಥವಾ ಮಾತಿನ ಕುತೂಹಲ ಕೂಡ ಅಷ್ಟೇ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಅವೆಲ್ಲದರ ಮಧ್ಯೆ ಟ್ರಂಪ್ ಹಾಕಿರುವಂತಹ ಪೋಸ್ಟ್ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಏನೋ ಈ ಇಸ್ಲಾಮಾಬಾದ್ ಒಪ್ಪಂದದಲ್ಲಿ ಏನೇನು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಇರುವಂತದ್ದು ಶೀಘ್ರವೇ ಕದನ ವಿರಾಮ ಆಗಬೇಕು. 38 ದಿನಗಳ ಕಾಲ ಯುದ್ಧವನ್ನ ಏನು ಮಾಡಿದಿರಲ್ಲ, ಅದನ್ನ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಆಗುವಂತಹ ಒಂದು ಮಾತುಕತೆಗಳು ಆಗಬೇಕು ಅನ್ನುವಂಥದ್ದು. ಎಲ್ಲಾ ದೇಶಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರೋದು ಹರ್ಮುಜ್ ಜಲಸಂಧಿಯ ವಿಚಾರ. ಕ್ಲೋಸ್ ಮಾಡಿರುವಂಥದ್ದು, ಟೋಲ್ ಅನ್ನ ಹಾಕಿರುವಂಥದ್ದು, ಕೆಲವು ದೇಶಗಳಿಗೆ ನಿರ್ಬಂಧವನ್ನ ಹಾಕಿರುವಂಥದ್ದು, ಇದರಿಂದಾಗಿ ಎಲ್ಲಾ ದೇಶಗಳ ಮೇಲೂ ಪರಿಣಾಮ ಬೀರಿರೋದ್ರಿಂದ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಗತ್ತಾ ಅನ್ನುವ ಪ್ರಶ್ನೆ. ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಹರ್ಮುಜ್ ಮುಕ್ತ ಮಾಡಬೇಕು ಅನ್ನುವಂತಹ ಒಂದು ಷರತ್ತನ್ನ ಕೂಡ ಇಲ್ಲಿ ವಿಧಿಸಲಾಗಿದೆ. ಅದನ್ನ ಒಪ್ಪಿಕೊಳ್ಳುತ್ತಾ? ಇನ್ನು ಒತ್ತೆಯಾಳುಗಳಿದ್ದಾರೆ, ಅಮೆರಿಕ ಅಥವಾ ಇಸ್ರೇಲ್ ಹಾಗೇನೆ ಇರಾನ್, ಇವೆಲ್ಲ ಒತ್ತೆಯಾಳುಗಳು ಇದಾರಲ್ಲ, ಅವರನ್ನ ಹಸ್ತಾಂತರ ಮಾಡಬೇಕು ಆಯಾಯ ದೇಶಗಳು ಅನ್ನೋದನ್ನ ಕೂಡ ಈ ಒಂದು ಕದನ ವಿರಾಮದಲ್ಲಿ ಹೇಳಲಾಗಿದೆ. ರಾಜತಾಂತ್ರಿಕ ಮಾತುಕತೆಯ ಮೂಲಕ ಒಪ್ಪಂದ ಮಾಡಿಕೊಳ್ಳುವಂತಹ ಎಲ್ಲಾ ಒಂದು ವಿಚಾರಗಳನ್ನ ಹೇಳಲಾಗಿದೆ ಈ ಒಂದು ಇಸ್ಲಾಮಾಬಾದ್ ಒಪ್ಪಂದದಲ್ಲಿ. ಅದನ್ನ ಒಪ್ಪಿಕೊಳ್ಳುತ್ತಾ ಈ ದೇಶಗಳು ಅನ್ನೋದರ ಜೊತೆಗೇನೆ ಇಸ್ಲಾಮಾಬಾದ್ನಲ್ಲಿ ನಾಯಕರು ಮುಖಾಮುಖಿ ಮಾತುಕತೆಯಾಗುತ್ತೆ. ಆ ಮಾತುಕತೆಯಲ್ಲಿ ಕದನ ವಿರಾಮ ಘೋಷಣೆಯಾಗುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟೇ ಡೆಡ್ಲೈನ್ ಕೊಟ್ಟರು ಕೂಡ ಇರಾನ್ ಒಪ್ಪಿಕೊಳ್ಳುವಂತಹ ಲಕ್ಷಣಗಳು ಕಾಣಿಸಿದ್ದು ಇಲ್ಲ ಇಲ್ಲಿವರೆಗೂ ಅನ್ನುವಂಥದ್ದು. ಸೊ ಇರಾನ್ ಇಲ್ಲಿ ಒಪ್ಪುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನ ಕದನ ವಿರಾಮ ಸೂತ್ರಕ್ಕೆ ಇನ್ನೂ ಕೂಡ ಇರಾನ್ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಇಷ್ಟ ಹಾಳಾಗಿ ಹೋಗಿದೆ, ನಾವು ಯಾಕೆ ಒಪ್ಪಬೇಕು, ನಾವು ಯಾಕೆ ಬಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇರಾನ್ ಹೊಡೆದಾಟ ಮಾಡ್ತಾ ಇದೆ, ಹೋರಾಟವನ್ನ ಮಾಡ್ತಾ ಇದೆ, ಯುದ್ಧವನ್ನು ಕಂಟಿನ್ಯೂ ಮಾಡ್ತಾ ಇದೆ. ಕದನ ವಿರಾಮ ಹರ್ಮುಜ್ ಮುಕ್ತಗೊಂಡ್ರೂ ಕೂಡ ಪಟ್ಟನ್ನ ನಿಲ್ಲಿಸ್ತಾ ಇಲ್ಲ, ನಿಲ್ಲಿಸುವ ಲಕ್ಷಣಗಳು ಕೂಡ ಇರಾನ್ನಲ್ಲಿ ಕಾಣಿಸ್ತಾ ಇಲ್ಲ.
ಪರಮಾಣು ಶಕ್ತಿ ಹೊಂದುವಂತಹ ನಿರ್ಧಾರ ಕೈ ಬಿಡ್ತಾ ಇಲ್ಲ ಇರಾನ್. ಕಾರಣ ಅಮೆರಿಕ ಹೇಳ್ತಾ ಇರೋದು ಇದೇ ಒಂದು ವಿಚಾರವನ್ನ. ಹಾಗಾಗಿ ಇರಾನ್ ಇದಕ್ಕೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಅಮೆರಿಕದ ಪರಮಾಣು ಪ್ರಭಾವಕ್ಕೆ ಮಣಿಯದಿರೋದಕ್ಕೆ ಇರಾನ್ ತೀರ್ಮಾನವನ್ನು ಕೂಡ ಕೈಗೊಂಡಿದೆ. ಏನೇ ಆದ್ರೂ ಕೂಡ ನಾವು ಈ ಒಂದು ವಿಚಾರದಲ್ಲಿ ಹಿಂದೆ ಹೋಗಬಾರ್ದು ಅನ್ನೋದನ್ನ, ಪರಮಾಣು ಶಕ್ತಿಯ ವಿಚಾರದಲ್ಲಿ ಮಾತ್ರ ಅಮೆರಿಕದ ಮುಂದೆ ಬಗ್ಗದೆ ಇರೋದಕ್ಕೆ ಇರಾನ್ ಇನ್ನೂ ಕೂಡ ಸನ್ನದ್ಧ ಆಗಿದೆ. ಯಾವುದೇ ಕಾರಣಕ್ಕೂ ಈ ಒಪ್ಪಂದವನ್ನು ನಾವು ಒಪ್ಕೊಳ್ಬಾರ್ದು ಅನ್ನುವಂತಹ ಸ್ಥಿತಿಯಲ್ಲಿದೆ ಇರಾನ್. ಇನ್ನು ಯುದ್ಧ ನಷ್ಟವನ್ನ ಭರಿಸುವವರೆಗೂ ಹಾರ್ಮುಜ್ ಬಂದ್ ಮಾಡಲು ಇರಾನ್ ಈಗಾಗಲೇ ನಿರ್ಧಾರವನ್ನ ಮಾಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮೊದಲಿನಿಂದಲೂ ಕೂಡ ಷರತ್ತನ್ನ ಇದನ್ನೇ ಹಾಕಿಕೊಂಡು ಬಂದಿರೋದು ಇರಾನ್. ಯಾವ ಕಾರಣಕ್ಕಾಗಿ ಯುದ್ಧವನ್ನ ಆರಂಭ ಮಾಡಿದ್ರೋ ನೀವು ಅದಕ್ಕೆ ನಮಗೆ ಯುದ್ಧ ನಷ್ಟವನ್ನ ಭರಿಸಬೇಕು, ನಮ್ಮವರು ತೀರ್ಕೊಂಡಿದ್ದಾರೆ, ನಮ್ಮವರು ಸಾವನ್ನಪ್ಪಿದ್ದಾರೆ, ನಮ್ಮಲ್ಲಿ ಸಾಕಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳಿ. ಸೊ ಮಿತ್ರರಿಗಷ್ಟೇ ಹಾರ್ಮುಜ್ ಅನ್ನೋದನ್ನ ಕೂಡ ಇರಾನ್ ಪ್ರತಿ ಬಾರಿ ಹೇಳ್ಕೊಂಡು ಬಂದಿದೆ. ಅದನ್ನೇ ಮಾಡ್ಕೊಂಡು ಬಂದಿರೋದು. ಅಮೆರಿಕ ಬೆದರಿಕೆಯ ಬೆನ್ನಲ್ಲೇ ಇರಾನ್ ಮತ್ತೆ ಇಲ್ಲಿ ಅಲರ್ಟ್ ಆಗಿದೆ. ಈ ಒಂದು ಅಲರ್ಟ್ ನಲ್ಲಿ ಹಾರ್ಮುಜ್ ಮಾರ್ಗದ ವೇಳಾಪಟ್ಟಿ ಸಲ್ಲಿಕೆಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ತೈಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮಾರಾಟದ ಸಂಸ್ಥೆಗಳಿದೆ ಅದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಇರಾನ್. ವೇಳಾಪಟ್ಟಿ ಯಾವ್ಯಾವುದು ಎಲ್ಲಿ ಹೋಗುತ್ತೆ, ಯಾವ ಟೈಮಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಇರಾನ್ ಈಗಾಗಲೇ ಸೂಚನೆಯನ್ನ ಕೂಡ ತೈಲ ಮಾರಾಟ ಸಂಸ್ಥೆಗೆ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಇರಾನ್ ಬಹಳ ಷರತ್ತುಗಳನ್ನು ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದ್ದು, 24 ಗಂಟೆಗಳಲ್ಲಿ ಈಗಾಗಲೇ ತೈಲ ಕಂಪನಿಗಳಿಗೆ ಈ ವೇಳಾಪಟ್ಟಿಯನ್ನು ಸಲ್ಲಿಸುವುದಕ್ಕೂ ಕೂಡ ಇರಾನ್ ಸೂಚನೆಯನ್ನ ಕೊಟ್ಟಿದೆ. ಯಾವ ಯಾವ ದೇಶಗಳು ಎಷ್ಟು ಹಡಗುಗಳು ಸಂಚಾರವನ್ನ ಮಾಡ್ತಾ ಇದೆ, ಯಾವ ದೇಶಗಳಿಗೆ ಹೋಗ್ತಾ ಇದೆ, ಯಾವ ದೇಶಗಳಿಂದ ಈ ಒಂದು ಹಡಗುಗಳು ಅಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ಮಾಹಿತಿಯನ್ನ ಕೊಡಬೇಕು. ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಿದೆ ಇರಾನ್. ಅದೇ ಕಾರಣಕ್ಕಾಗಿ ನಮ್ಮಲ್ಲೂ ಕೂಡ 9 ಹಡಗುಗಳು ಈಗಾಗಲೇ ಬಂದಿರುವಂತದ್ದು. ಅಮೆರಿಕ ಸೇರಿ ಶತ್ರು ರಾಷ್ಟ್ರಗಳಿಗೆ ಮಾತ್ರ ನಿರ್ಬಂಧವನ್ನ ಹೇರಿದೆ. ನಿರ್ಬಂಧವನ್ನ ಹಾಗೆ ಕಂಟಿನ್ಯೂ ಮಾಡಿದೆ ಇರಾನ್. ಇತರೆ ರಾಷ್ಟ್ರಗಳಿಗೆ, ತಮಗೆ ಇರುವಂತಹ ಆಪ್ತ ರಾಷ್ಟ್ರಗಳಿಗೆ ಯಾವುದೇ ರೀತಿಯಾದಂತಹ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿಲ್ಲ. ಇನ್ನು ಟ್ರಂಪ್ ಡೆಡ್ಲೈನ್ ಅನ್ನು ನಾವು ನೋಡ್ತಾ ಹೋಗೋಣ. ಇರಾನ್ಗೆ ಮತ್ತೆ ಮಂಗಳವಾರದ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಅಣು ವಿದ್ಯುತ್ ಘಟಕಗಳನ್ನ ಸ್ಫೋಟಿಸುವ ಟ್ಯೂಸ್ಡೇ 8 PM ಈಸ್ಟರ್ನ್ ಟೈಮ್ ಅನ್ನುವಂತಹ ಒಂದು ಎಚ್ಚರಿಕೆಯ ಕುತೂಹಲದ ಪೋಸ್ಟ್ ಅನ್ನ ಕೂಡ ಈಗಾಗಲೇ ಟ್ರಂಪ್ ಹಾಕಿದ್ದಾರೆ. ಆದರೆ ಇರಾನ್ ಎಷ್ಟೇ ಡೆಡ್ಲೈನ್ ಇರಾನ್ಗೆ ಕೊಟ್ಟರು ಕೂಡ ಡೆಡ್ಲೈನ್ಗಳನ್ನ ಈಗಾಗಲೇ ಕಂಟಿನ್ಯೂ ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಕುವೈತ್ ವಸತಿ ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ಇದರಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಕೂಡ ನಾವೀಗ ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಯುದ್ಧ ನಿಲ್ತಾನೇ ಇಲ್ಲ, ಯುದ್ಧ ಕಂಟಿನ್ಯೂ ಆಗ್ತಾನೇ ಇದೆ. ಲೆಬನಾನ್ ಮೇಲೆ ಶೆಲ್ ದಾಳಿಯನ್ನ ನಡೆಸಲಾಗಿದೆ. ಇದರಲ್ಲಿ 15 ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈಗ ಇಂತಹ ಒಂದು ದಾಳಿಯ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರೋದು, ಆ ಕಡೆಯಿಂದ ಶಾಂತಿ ಮಾತುಕತೆಗಳು ಆಗ್ತಾ ಇದ್ರೆ ಮತ್ತೊಂದು ಕಡೆ ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ, ದಾಳಿಗಳು ಮತ್ತೆ ಮತ್ತೆ ನಡೀತಾನೆ ಇದೆ. IRGC ಗುಪ್ತಚರ ಮುಖ್ಯಸ್ಥ ಮಜೀದ್ ಖದೇಮಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವುದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೀಗೆ ಸಾಕಷ್ಟು ನಾಯಕರನ್ನ ಇರಾನ್ ಕಳ್ಕೊಂಡ್ರು ಕೂಡ ತನ್ನ ಹೋರಾಟದ ಧೈರ್ಯವನ್ನ, ಕೆಚ್ಚೆದೆಯನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾನೆ ಇದೆ. ಅದರಿಂದ ಹಿಂದೆ ಸರಿತಾ ಇಲ್ಲ. ಇಸ್ರೇಲ್ಗೆ ಮೇ 31ರವರೆಗೂ ಏರ್ ಇಂಡಿಯಾ ವಿಮಾನಗಳ ಹಾರಾಟವನ್ನ ಬಂದ್ ಮಾಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಾರಣ ಈ ಇಸ್ರೇಲ್ನಲ್ಲಿ ಏನ್ ಆಗುತ್ತೆ ಯಾವ ಕ್ಷಣದಲ್ಲಿ ಅಂತ ಹೇಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ವಿಮಾನಗಳ ಹಾರಾಟವನ್ನ ಮೇ 31ರವರೆಗೂ ಕೂಡ ಈಗಾಗಲೇ ಕ್ಲೋಸ್ ಮಾಡಲಾಗಿದೆ. ಅಲ್ಲಿ ಹೋಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಇದೀಗ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಒಂದು ಮಾತುಕತೆ ಸಕ್ಸಸ್ ಆಗತ್ತಾ? ಇದನ್ನ ಇರಾನ್ ಒಪ್ಪಿಕೊಳ್ಳುತ್ತಾ? ಕದನ ವಿರಾಮ ಇವತ್ತೇ ಘೋಷಣೆ ಆಗತ್ತಾ? ಟ್ರಂಪ್ ಡೆಡ್ಲೈನ್ಗೆ ಇರಾನ್ ಭಯ ಪಟ್ಕೊಳ್ಳುತ್ತಾ ಅನ್ನೋದನ್ನ ಕೂಡ ಕಾದು ನೋಡೋಣ. ಏನಾಗತ್ತೆ, ಯುದ್ಧ ನಿಲ್ಲಲಿ ಅನ್ನುವಂತಹ ಆಶಯದೊಂದಿಗೆ